ನಗ್ನ ಸತ್ಯದ ಹಿಂದೆ ಹತ್ತಾರು ಚರ್ಚೆ, ನೂರಾರು ಪ್ರಶ್ನೆ. ಪುಸ್ತಕದಲ್ಲಿರೋ ಲ್ಯಾಂಡ್ ಲಸ್ಟ್ ಸ್ಟೋರಿಯ ಆಳ ಅಗಲ, ಕೊನೆಯ ಸಂದೇಶ, ಕೊನೆಯ ಊಟ, ಕೊನೆಯ ಪ್ರೀತಿ, ಕೊನೆಯ ಬದುಕು. ರಾಮಕೃಷ್ಣ ಉಪಾಧ್ಯಾಯ ಬರೆದ ಡಿ.ಕೆ. ರವಿ ಪುಸ್ತಕದಲ್ಲಿ ಏನಿದೆ? ನೆನ್ನೆಯಷ್ಟೇ ಬಿಡುಗಡೆಗೊಂಡಿದೆ ನಗ್ನ ಸತ್ಯ ಅನ್ನೋ ಹೆಸರಿನ ಪುಸ್ತಕ. ಹಿರಿಯ ಪತ್ರಕರ್ತರು ಹಾಗೆ ಲೇಖಕರಾದ ರಾಮಕೃಷ್ಣ ಉಪಾಧ್ಯಾಯ ಅವರು ಬರೆದಿರುವ ಪುಸ್ತಕ ಡಿ.ಕೆ. ರವಿ ದುರಂತ ಕಥೆ ನಗ್ನ ಸತ್ಯ ಅನ್ನೋ ಪುಸ್ತಕವನ್ನ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದ್ದಾರೆ. ಪುಸ್ತಕ ಬಿಡುಗಡೆಯಾದ ಕ್ಷಣದಿಂದಲೂ ಕೂಡ ಪುಸ್ತಕದಲ್ಲಿರುವ ವಿಚಾರಗಳ ಬಗ್ಗೆ ಸಾಕಷ್ಟು ಕುತೂಹಲ ಹಾಗೆ ಚರ್ಚೆ ಕೂಡ ಹುಟ್ಟುಕೊಂಡಿದೆ. ಅದರಲ್ಲೂ ಕೂಡ ಡಿ.ಕೆ. ರವಿ ಅವರ ಸಾವಿನ ಸುತ್ತ, ಅವರ ಬದುಕಿನ ಸುತ್ತ ಇರುವ ಕಥೆ ಆಗಿರೋದ್ರಿಂದ ಈ ಪುಸ್ತಕದಲ್ಲಿ ಡಿ.ಕೆ. ರವಿ ಅವರ ಸಾವು ಹಾಗೆ ಬದುಕಿನ ಯಾವೆಲ್ಲ ವಿಚಾರಗಳು ಅಡಕವಾಗಿದೆ ಅನ್ನೋ ಕುತೂಹಲ ಹಾಗೆ ಚರ್ಚೆ ಇದೀಗ ಪ್ರಾರಂಭವಾಗಿದೆ. ಇನ್ನು ಈ ಎಲ್ಲ ಕುತೂಹಲಗಳಿಗೆ ಉತ್ತರವನ್ನ ನೀಡಲಿಕ್ಕೆ ಖುದ್ದು ಪುಸ್ತಕದ ಲೇಖಕರು ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಬ್ಬ ಪತ್ರಕರ್ತೆಯಾಗಿ ನಿಮಗೆ ಇವತ್ತು ಬಹುಶಃ ಪ್ರಶ್ನೆಗಳನ್ನು ಕೇಳೋಕೆ ನನಗೆ ಕಷ್ಟ ಸಾಧ್ಯ. ಈ ಪುಸ್ತಕವನ್ನು ನಾನು ಕೂಡ ಓದಿದ್ದೀನಿ ಇವತ್ತು. ಹಾಗಾಗಿ ಒಬ್ಬ ಸಾಮಾನ್ಯ ಓದುಗಳಾಗಿ ಪ್ರಶ್ನೆ ಕೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಮೊಟ್ಟ ಮೊದಲನೇದಾಗಿ ಡಿ.ಕೆ. ರವಿ ಅವರ ಸಾವಿನ ಸುತ್ತ ಇದ್ದ ಅನುಮಾನಗಳಿಗೆ ಆಲ್ರೆಡಿ ತನಿಖೆಯಾಗಿದೆ, CBI ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಾಗಿದೆ. ಒಂದು ರೀತಿಯಲ್ಲಿ ಕ್ಲೋಸ್ ಚಾಪ್ಟರ್ ಅಥವಾ ಮುಗಿದ ಅಧ್ಯಾಯ ಥರ ಇದ್ದ ವಿಚಾರ. ಇದೇ ವಿಚಾರವನ್ನು ತಾವು ಪುಸ್ತಕ ರೂಪಗೊಳಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು ಯಾಕೆ ಅಂತ? ನನಗೆ ಸುಮಾರು ಒಂದು 4 ತಿಂಗಳ ಕೆಳಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಇದ್ರ ಬಗ್ಗೆ, ಏನಾಯಿತು ಏನು ಅಂಥೇಳಿ. ಸೊ ಅದನ್ನು ಸ್ವಲ್ಪ ಡಿಗ್ ಮಾಡ್ತಾ ಹೋದೆ. ದೆನ್ ಐ ಫೌಂಡ್ ಔಟ್ ವಾಟ್ ಹ್ಯಾಪನ್ಡ್ ಆ್ಯಂಡ್ ಆಲ್ ದ್ಯಾಟ್. ಆ ಇನ್ಸಿಡೆಂಟ್ ನಮಗೆಲ್ರಿಗೂ ಜ್ಞಾಪಕ ಇದೆ. 2015ನಲ್ಲಿ ಅವರು ಸತ್ತಾಗ ನಾವು ಮೀಡಿಯಾದಲ್ಲಿ ಎಷ್ಟು ಹೈಪ್ ಮಾಡಿದ್ವಿ, ಟೆಲಿವಿಷನ್ಸಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ. ಅವಾಗೆಲ್ಲ ಏನು ಅಂತ ಬಂತು ಅಂದರೆ ಡಿ.ಕೆ. ರವಿ ಅವರನ್ನು ಮರ್ಡರ್ ಮಾಡಿಬಿಟ್ರು, ಏನೋ ಬಿಕಾಸ್ ಆಫ್ ಸಮ್ ಮಾಫಿಯಾಸ್, ಡ್ರಗ್ ಸ್ಯಾಂಡ್ ಮಾಫಿಯಾ ಮತ್ತು ಲ್ಯಾಂಡ್ ಮಾಫಿಯಾ ಇವರೆಲ್ಲ ಸೇರಿಕೊಂಡು ಮಾಡಿಬಿಟ್ಟಿದ್ದಾರೆ. ಇದರ ಹಿಂದೆ ಭಾಳಷ್ಟು ಜನ ಪಾಲಿಟಿಷಿಯನ್ಸ್ ಇದ್ದರು. ಆ್ಯಂಡ್ ಹಾಗೆ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಜಾರ್ಜ್ ಅವರು ಕೂಡ ಇನ್ವಾಲ್ವ್ ಆಗಿದ್ದರು, ಬಿಕಾಸ್ ಅವ್ರ ಕಂಪನಿನೂ ರೇಡ್ ಮಾಡಿದರು. ಹೀಗೆಲ್ಲ ಕಥೆಗಳು. ನಾವು ಬಿಗ್ ಮೀಡಿಯಾ ಪರ್ಸನ್ಸ್ ವಿ ಆಲ್ ಹೈಪ್ ಇಟ್ ಅಪ್ ಆ್ಯಂಡ್ ವಿ ಆಲ್ ಸೆಡ್ ಓಕೆ ದಿಸ್ ದೆ ಮಸ್ಟ್ ಬಿ ಇದು. ಹಾಗಾಗಿ ನಾನು ನೋಡ್ತಾ ಹೋದಾಗ ಅವರು ಸತ್ತಿದ್ದು 16ನೇ ತಾರೀಕು ಮಾರ್ಚ್ 2015. ಆ ಇನ್ಸಿಡೆಂಟ್ ಆದ ಕೇವಲ 9 ದಿವಸಕ್ಕೆ ಪ್ರಜಾವಾಣಿ ಅಂತ ಮುಖ್ಯ ಪತ್ರಿಕೆಯಲ್ಲಿ ಒಂದು ಅವರ ಚಾಟು ಡೀಟೇಲ್ಸ್ ಬಂತು, ಫ್ರಂಟ್ ಪೇಜಲ್ಲಿ ಹಾಕಿದರು. ಜನ ನಂಬಲಿಲ್ಲ ಅದನ್ನು. ಆಲ್ ಸೆಡ್ ಇಟ್ಸ್ ಎ ಫೇಕ್. ಇದು ಸಿದ್ದರಾಮಯ್ಯ ಸರ್ಕಾರನೇ ಇದನ್ನು ಮಾಡಿಸಿದ್ದಾರೆ, ಬಿಡಿಸಿದ್ದಾರೆ. ರವಿ ಬಗ್ಗೆ ಎಲ್ಲ ಸಂಖ್ಯೆ ಹುಡ್ಸೋದಕ್ಕೆ ರವಿ ಈ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಜನ ನಂಬಲಿಲ್ಲ. ದೆನ್ ಅಫ್ಕೋರ್ಸ್ BJP ಆ್ಯಂಡ್ JDS ಅವರೆಲ್ಲ ಸರ್ಕಾರದ ಮೇಲೆ ಬಿದ್ದು ನೀವು CBI ಎನ್ಕ್ವೈರಿ ಮಾಡಿಸ್ಲೇಬೇಕು ಅಂತ ಕೂತ್ಕೊಂಡ್ರು. ಸೊ ಬಟ್ CBI ಎನ್ಕ್ವೈರಿಗೆ ಅವರು ಒಪ್ಲಿಕ್ಕೆ ತಯಾರಿರಲಿಲ್ಲ, ಬಿಕಾಸ್ ದೇ ನೋ ಸೆಂಟರ್ನಲ್ಲಿ BJP ಇದೆ, ಇದು ಕಾಂಗ್ರೆಸ್ ಸರ್ಕಾರ. ಅವ್ರು ಏನು ಮಾಡಿಬಿಡ್ತಾರೋ ನಮ್ಮ ಮೇಲೆ, ನಮ್ಮನ್ನು ಏನಾದ್ರು ಮಾಡಿ ಇದು ಹುತಾಕ್ಲಿಕ್ಕೆ ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರು ಕೊಡ್ಲಿಕ್ಕೆ ತಯಾರಿಲ್ಲ. ಇನಿಷಿಯಲಿ ದೇ ಸೆಡ್ ನೋ ನೋ ನೋ. ಬಟ್ ಇವರು ಕೂತ್ಕೊಂಡು ಧರಣಿ ಮಾಡಿ ಆ್ಯಂಡ್ ಇಡೀ 4-5 ಜಿಲ್ಲೆಗಳಲ್ಲಿ ದೊಡ್ಡ ಗಲಾಟೆಗಳಾಗಿ, ಬಿಕಾಸ್ ರವಿ ವಾಸ್ ವೆರಿ ಪಾಪ್ಯುಲರ್ ಬ್ಯೂರೋಕ್ರ್ಯಾಟ್. ಪಾಪ ಅವರು ಇದ್ದಿದ್ದು ಕೇವಲ 14 ತಿಂಗಳು DC ಆಗಿ ಕೋಲಾರದಲ್ಲಿ. ಅಷ್ಟರಲ್ಲೇ ಒಂದಷ್ಟು ಒಳ್ಳೆ ಕೆಲಸ ಮಾಡಿದರು. ಹಾಗಾಗಿ ಇಟ್ ಬಿಕಮ್ ವೆರಿ ಪಾಪ್ಯುಲರ್. ಆ್ಯಂಡ್ ಇದು ಕೊಲೆ ಮಾಡಿಸ್ಬಿಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು ಅಂತೇಳಿ. ಸೊ ಇದೆಲ್ಲ ಡೀಟೇಲ್ಸ್ ನೋಡಿ ನಾನು ಆಮೇಲೆ ಅಂದ್ಕೊಂಡೆ, ಆಯಿತು ಇದು CBI ಕೊಟ್ಟರು, CBI ಎನ್ಕ್ವೈರಿ ಏನಂತ ಹೇಳ್ತು, ರಿಪೋರ್ಟ್ ಏನಾಯಿತು ಜಸ್ಟ್ ನೋಡ್ತೀನಿ. ಅದು ಈವನ್ FIR ಕೂಡ ಮಾಡಲಿಲ್ಲ. ಸೊ ಯೂಶ್ವಲಿ ಒಂದು ಕೇಸ್ನಲ್ಲಿದ್ದಾದಮೇಲೆ CBI ಕೇಸನ್ನು ತೊಗೊಂಡು ಮಾಡಿದ್ಮೇಲೆ ಒಂದು FIR ಆಗಬೇಕು. ಯಾಕೆ FIR ಮಾಡಲಿಲ್ಲ ಅಂತ ವಿಚಾರಿಸ್ಕೊಂಡು ಹೋದೆ. ಹೇಳಿದ್ರು ಆಮೇಲೆ ಅದನ್ನು ಭಾಳ ಕ್ಲಿಯರ್ ಕಟ್ ಆಗಿತ್ತು ಈ ಕೇಸು. ಇದರಲ್ಲಿ FIR ಯಾರ ಮೇಲೆ ಅಂತ ಮಾಡೋದು, ಬಿಕಾಸ್ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸೂಯಿಸೈಡ್. ಆ್ಯಂಡ್ ಅವರು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಟು ಕ್ಲೋಸ್ ದ ಕೇಸ್ ಅಷ್ಟೇ ಅಂದ್ಬಿಟ್ಟು ಒಂದು ಕೇವಲ 41 ಪುಟದ ರಿಪೋರ್ಟನ್ನು CBI ರೆಡಿ ಮಾಡಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್
ಈಸ್ ಜಸ್ಟ್ ಏನು ಆಫೀಸರ್, ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ ಇದು ರಿಪೋರ್ಟ್. ಆ ರಿಪೋರ್ಟು 2017 2016 ಸಮ್ಟೈಮ್ ಅದನ್ನು ಸಬ್ಮಿಟ್ ಮಾಡ್ತಾರೆ. ಆದರೆ ಅದು ಹೊರಗೆ ಬರಲಿಲ್ಲ, ಹೌದು. ಅದು ಹೊರಗೆ ಬರಲಿಲ್ಲ. ಆಮೇಲೆ ನಾನು ಕೆಲವು ಕಾಂಗ್ರೆಸ್ ಲೀಡರ್ಸನ್ನು ವಿಚಾರಿಸಿದೆ, ಯಾಕೆ ಇದು ಹೊರಗೆ ಬರಲಿಲ್ಲ? ನಿಮಗೆ ಕ್ಲೀನ್ ಚೀಟ್ ಸಿಕ್ಕಿದೆಯಲ್ಲ, ಯು ಶುಡ್ ಟೇಕ್ ಅನ್ ಅಡ್ವಾಂಟೇಜ್ ಆಫ್ ದಿಸ್. ಇಮಿಡಿಯೇಟ್ಲಿ ಯು ಶುಡ್ ಗಾನ್ ಟು ದಿ ಅಸೆಂಬ್ಲಿನಲ್ಲಿ 8-10 ದಿವಸ ಗಲಾಟೆಗಳಾಯಿತು. ಯು ಶುಡ್ ಪ್ರೆಸೆಂಟೆಡ್ ಇನ್ ದಿ ಅಸೆಂಬ್ಲಿ ಆ್ಯಂಡ್ ಸೆಡ್ ಲುಕ್, ನೀವೆಲ್ಲ ಅಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ, ಏನಾಯಿತು ನೋಡಿ ಅಂಥೇಳಿ. ಅದನ್ನು ಮಾಡಲಿಲ್ಲ, ಎಲ್ಲ ಮರ್ತುಬಿಟ್ರು, ಎಲ್ಲ ಬಿಟ್ಬಿಟ್ರು. ದೆನ್ ಐ ಥಾಟ್ ದಿಸ್ ಇಸ್ ಆವಾಗ ಜನಗಳಲ್ಲೂ ಏನು ಒಂದು ಅಭಿಪ್ರಾಯ ಇನ್ನೂ ಇತ್ತು ಅಂದರೆ, ಇದು ಮರ್ಡರ್ ಕೇಸೇ ಇದು ಅಂಥೇಳಿ. ಬಿಕಾಸ್ ಅಷ್ಟೊತ್ತಿಗೆ ಮೀಡಿಯಾದಲ್ಲೂ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿತ್ತು. CBI ರಿಪೋರ್ಟ್ ಬಂದಾಗ ಸಣ್ಣ ರಿಪೋರ್ಟ್ ಬಂತು, ನಮ್ಮ ಚಾನೆಲ್ಗಳಲ್ಲೂ ಅಷ್ಟೇ. ಏನು ಸೂಸೈಡ್ ಮಾಡ್ಕೊಂಡು ಇನ್ನೇನಿಲ್ಲ, ಮರ್ಡರ್ ಇದ್ದಿದ್ರೆ ದರ್ ಇಸ್ ಮಚ್ ಮೋರ್ ಟು. ಸೊ ಹಾಗಾಗಿ ಇದು ಅಲ್ಲಿಗೆ ಬಿತ್ತೋಗ್ಬಿಟ್ಟಿದೆಯಲ್ಲ. ಆ್ಯಂಡ್ ಇದರಲ್ಲಿರ್ತಕ್ಕಂಥ ಸತ್ಯವನ್ನು ಜನಗಳ ಮುಂದೆ ಇಡಬೇಕು ಅಂತ ಹೇಳಿ ಐ ಸ್ಟಾರ್ಟೆಡ್ ಇನ್ವೆಸ್ಟಿಗೇಟಿಂಗ್. ಇನ್ನೊಂದು ಏನಂತಂದ್ರೆ, ಈಗ ಒಂದು ಫಿಕ್ಷನ್ನು ಅಥವಾ ಯಾವುದೋ ಒಂದು ಕಟ್ಟುಕತೆನೋ ಆಗಿದ್ದಿದ್ರೆ ಸೋರ್ಸ್ ಬಗ್ಗೆ ಅಷ್ಟು ಜನ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್, ಹಾಗೆ ಒಬ್ಬ ಬದುಕಿದ್ದಂತಹ ವ್ಯಕ್ತಿ, ಒಂದಷ್ಟು ಕಾಂಟ್ರವರ್ಸಿ ಆದ ವಿಚಾರ ಆಗಿರೋದ್ರಿಂದ ನೀವು ಪುಸ್ತಕದಲ್ಲಿ ಏನೇ ಇದ್ರೂ ಕೂಡ ಸೋರ್ಸ್ ಏನು, ನೀವು ವೈಯಕ್ತಿಕವಾಗಿ DK ರವಿ ಅವರನ್ನ ನೋಡಿದ್ರಾ, ಈ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿತ್ತಾ, ಅಥವಾ ಕೇವಲ CBIನ ರಿಪೋರ್ಟ್ನ ಆಧಾರದ ಮೇಲೆ ಪುಸ್ತಕ ಬರೆದಿದ್ದಾರಾ ಅನ್ನೋ ಕುತೂಹಲ ಇರುತ್ತೆ ಓದುಗರಿಗೆ. ನಾನು ರವಿಯವ್ರನ್ನ ಭೇಟಿಯಾಗಿರಲಿಲ್ಲ, ಅವರ ವೈಫ್ ಕುಸುಮಾನು ಭೇಟಿಯಾಗಿರಲಿಲ್ಲ. ಹಾಗಂತ ಹೇಳಿ ಐ ಹ್ಯಾಡ್ ಟು ಡೂ ಎ ಲಾಟ್ ಆಫ್ ರಿಸರ್ಚ್. ಇದು ಕೇವಲ CBI ರಿಪೋರ್ಟ್ ಅಲ್ಲ. CBI ಬರೋದಕ್ಕೆ ಮೊದಲೇ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ CID ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದರು, ಅವರ ರಿಪೋರ್ಟ್ಗಳಿತ್ತು. ದೆನ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇತ್ತು, ಮಾರ್ಚರಿಯಿಂದ ಬಂದಂಥ ರಿಪೋರ್ಟ್ಗಳಿತ್ತು, ಆಮೇಲೆ FSL ರಿಪೋರ್ಟ್ಗಳಿತ್ತು. ಸೊ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾಡ್ ಟು ಗೋ ಥ್ರೂ. ಆಮೇಲೆ ಒಂದಷ್ಟು ಇಂಟರ್ವ್ಯೂಗಳು ಮಾಡಿದೆ, ಜನಗಳನ್ನ ಮಾತಾಡಿಸಿ ವಾಟ್ ಹ್ಯಾಪನ್ಡ್ ಆ್ಯಕ್ಚುಲಿ ಅಂತ ಹೇಳೋದಲ್ಲ. ಸೊ ಇದನ್ನೆಲ್ಲ ಐ ಹ್ಯಾಡ್ ಎವ್ರಿಥಿಂಗ್ ಇನ್ ಫ್ರಂಟ್ ಆಫ್ ಮೀ. ಸೊ ಐ ಡಿಡ್ ನಾಟ್ ಫೀಲ್ ದಟ್ ಐ ಶುಡ್ ಟಾಕ್ ಟು ಹಿಸ್ ಫ್ಯಾಮಿಲಿ ಆರ್ ಎನಿಥಿಂಗ್. ಬಿಕಾಸ್ ಎನಿವೇ ದೇ ಆಲ್ ಹ್ಯಾಡ್ ಟು ದೇ ವರ್ ಇನ್ ದೇ ನ್ಯೂ ವಾಟ್ ಹ್ಯಾಡ್ ಹ್ಯಾಪನ್ ಫೈನಲಿ. ಸೊ ದೇ ರೆಕನ್ಸೈಲ್ ದಟ್ ಹಿ ವಾಸ್ ನೋ ಲಾಂಗರ್ ದೇ. ನನಗೆ ಯಾವ ಡೌಟ್ಸ್ಗಳು ಉಳಿದಿರಲಿಲ್ಲ, ಬಿಕಾಸ್ ಇಟ್ ವಾಸ್ ಎ ಕ್ಲಿಯರ್ ಕಟ್ ಕೇಸ್. ಇದು ಯಾಕಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಬಂತು, ಯೋಚನೆ ಮಾಡಿದೆ. ಪಾಪ ಈಸ್ ಫ್ರಮ್ ಎ ವೆರಿ ವೆರಿ ಪೂರ್ ಫ್ಯಾಮಿಲಿ, ಆ್ಯಂಡ್ ಸಣ್ಣ ಫ್ಯಾಮಿಲಿಯಿಂದ ಬಂದವರು. ಅವ್ರ ಪೇರೆಂಟ್ಸು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾರ್ಕೊಂಡಿದ್ದವರು. ಆ ಫ್ಯಾಮಿಲಿಯಿಂದ ಬಂದಂಥ ವ್ಯಕ್ತಿ IAS ಮಾಡಿ ಗೆಟ್ಸ್ ಸೆಲೆಕ್ಟೆಡ್ ಫಾರ್ IAS, ಆ್ಯಂಡ್ ದೆನ್ 2-3 yearsಲ್ಲಿ ಬಿಕಮ್ಸ್ ಎ DC, ಆ್ಯಂಡ್ he wants to do some good job. ಅಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ, ಮರಳು ಮಾಫಿಯಾ ಅವ್ರನ್ನೆಲ್ಲ ಹಿಡಿದಾಕ್ತಾರೆ, ಅವರ ಲಾರಿಗಳನ್ನೆಲ್ಲ ಸೀಸ್ ಮಾಡ್ತಾರೆ, ಎಲ್ಲ ಆಮೇಲೆ ಲ್ಯಾಂಡ್ ಡೀಲ್ಗಳು ಏನೇನು ಆಗ್ತಿತ್ತು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಇದೆಲ್ಲ ಮಾಡಿದಾಗ ತುಂಬ ಪಾಪ್ಯುಲರ್ ಆಗ್ತಾರೆ. ಬಟ್ ವೆನ್ ಐ ಇನ್ವೆಸ್ಟಿಗೇಟೆಡ್ ಐ ಫೌಂಡ್ ದಟ್ ಹಿ ವಾಸ್ ವೆರಿ ವೆರಿ ಕ್ಲೆವರ್ ಇನ್ ಗೆಟಿಂಗ್ ಪಬ್ಲಿಸಿಟಿ ಫಾರ್ ವಾಟ್ ಹಿ ವಾಸ್ ಡೂಯಿಂಗ್. ಸೊ ಅವರು ರೇಡ್ ಮಾಡಿಸೋದಕ್ಕೆ ಮೊದಲು ಮೀಡಿಯಾದವ್ರು ಹೇಳ್ತಾರೆ, ಈ ಕಡೆ ರೇಡ್ ಮಾಡಿಸ್ತಾ ಇದ್ದೀನಿ, ಅಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಐ ಮೀನ್ ವಿ ಆರ್ ಮೀಡಿಯಾ ಪರ್ಸನ್ಸ್ ವುಡ್ ಲವ್ ಟು ಕವರ್ ದೀಸ್ ಥಿಂಗ್ಸ್. ಸೊ ಇವರು ಹೋಗೋಷ್ಟೊತ್ತಿಗೆ ಅಲ್ಲಿ ಮೀಡಿಯಾ ರೆಡಿ ಆಗಿಬಿಟ್ಟಿರೋದು. ಸೊ ರೇಡ್ ಮಾಡೋದು, ಗುಡ್ ವಿಜುವಲ್ಸ್, ಅದು ಇದು. ಸೊ ದಟ್ ವೇ ಹಿ ಬಿಕೇಮ್ ವೆರಿ ವೆರಿ ಪಾಪ್ಯುಲರ್ ಆ್ಯಂಡ್ ಪೀಪಲ್ ಥಾಟ್ ಈಸ್ ಗಾಡ್ ಸೆಂಡ್ ಬಿಕಾಸ್ ಈಸ್ ಡೂಯಿಂಗ್ ಸೋ ಮಚ್ ಗುಡ್ ವರ್ಕ್. ಅಲ್ಲಾದಮೇಲೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇವರಿಗೆ ಆಫ್ಟರ್ ಹಿ ಬಿಕೇಮ್ DC ಹಿ ವಾಂಟೆಡ್ ನಾಟ್ ವೆರಿ ಸ್ಯಾಟಿಸ್ಫೈಡ್. ಸೊ ಅದೇ ಕೆಲಸ ಮಾಡ್ಕೊಂಡಿದ್ದೆ, ತುಂಬ ದುಡ್ಡು ಮಾಡಬೇಕಲ್ಲ ಅಂತ ಅನ್ಸುತ್ತೆ ಅವರಿಗೆ. ಅವ್ರಿಗೆ ಈ ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೇ ಬಿ ಅದರದ್ದು ಎಲಾಬ್ರೇಟ್ ಆನ್ಸರ್ಸ್ ಬೇಕು ನನಗೆ. ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಓಕೆ ನಗ್ನ ಸತ್ಯ ಅಂದರೆ ಕನೆಕ್ಟ್ ಆಗಿಬಿಡುತ್ತೆ. ಲೈಕ್ DK ರವಿ ಅವರ ಕೆಲವೊಂದು ವಿಚಾರಗಳು ಯಾವ್ದು ಹಿಡನ್ ಇತ್ತು ಅದನ್ನು ಈ ಪುಸ್ತಕ ಉತ್ತರ ಕೊಡ್ತಾ ಇದೆ ಅಂತೇಳಿ. ಬಟ್ ಇಂಗ್ಲಿಷ್ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಲ್ಯಾಂಡ್ ಲವ್ ಆಡಿಯೋ ಟಿಪ್ಸ್, ಸಾರಿ ಲಸ್ಟ್ ಅಂಡ್ ಆಡಿಯೋ ಟಿಪ್ಸ್. ಇದು ಯಾಕೆ, ಈ ಶೀರ್ಷಿಕೆ ಯಾಕೆ ಅಂತ? ನಾನು ಟೈಟಲ್ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡೆ. ಬಿಕಾಸ್ ಐ ಥಾಟ್ ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್, ಪೀಪಲ್ ಶುಡ್ ಇಮಿಡಿಯೇಟ್ಲಿ ಪಿಕ್ ಇಟ್ ಅಪ್. ಸೊ ಏನು ಮಾಡ್ಬೋದು? ಸೊ ಲ್ಯಾಂಡ್ ವಾಸ್ ವೆರಿ ಮಚ್ ಆನ್ ಮೈ ಮೈಂಡ್ ಬಿಕಾಸ್ ಲ್ಯಾಂಡ್ ಡೀಲ್ಸು ಅದು ಇದು ಇದೆಲ್ಲ. ಆ್ಯಂಡ್ ದೆನ್ ಬಿಕಾಸ್ ಆಫ್ ಹಿಸ್ ರಿಲೇಷನ್ಸ್ ವಿತ್ ಅನದರ್ IAS ಆಫೀಸರ್, ಸೊ ದಟ್ ಆಲ್ಸೋ ಲೆಡ್ ಟು ಹಿಸ್ suicide. ಸೊ ಲ್ಯಾಂಡ್ ಆ್ಯಂಡ್ ಲಸ್ಟ್ ವಾಸ್ ದೇರ್. ಆ್ಯಂಡ್ ದೆನ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ವೆಂಟ್ ಥ್ರೂ ಅ ಲಾಟ್ ಆಫ್ ದ ಕಾನ್ವರ್ಸೇಷನ್ಸ್ ಬಿಟ್ವೀನ್ ದೆಮ್. ಸೊ ಇದೆಲ್ಲ ಒಂದು ಕನೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಂಗೆ ನನಗೆ ಜ್ಞಾಪಕ ಬಂದಿದ್ದು ಒಂದು 1989 ಅಮೇರಿಕನ್ ಮೂವಿ ವಿಚ್ ವಾಸ್ ಅನ್ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್. ಸೊ ಇಟ್ ವಾಸ್ ಟೈಟಲ್ಡ್ ಸೆಕ್ಸ್, ಲೈಸ್ ಆ್ಯಂಡ್ ವಿಡಿಯೋ ಟೇಪ್. ಸೊ ದ್ಯಾಟ್ ಈಸ್ ದ ಟೈಟಲ್ ಆಫ್ ದ್ಯಾಟ್ ಮೂವಿ. ಆ್ಯಂಡ್ ಅಫ್ಕೋರ್ಸ್ ಯೂಟ್ಯೂಬ್ನಲ್ಲಿ ಅದನ್ನು ವಾಚ್ ಮಾಡಿದೆ.
ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಸೊ ಅದನ್ನೇ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಸೊ ಐ ಯೂಸ್ಡ್ ಇಟ್ ಫಾರ್ ಮೈ ಬುಕ್. ಅಲ್ಲ ಇದು ಇಲ್ಲ ಐ book ಥಿಂಕ್ ಈ ಬುಕ್ ಇಂಗ್ಲೀಷ್ದು ಇಲ್ಲ ಅಂತ ಕಾಣುತ್ತೆ. ದಿಸ್ ಇಸ್ ದಿ ಇಂಗ್ಲೀಷ್ ವರ್ಷನ್. ಓಕೆ, ಅಂದರೆ ಈ ಬುಕ್ಕನ್ನು ಕೈಯಲ್ಲಿ ಇಟ್ಕೊಂಡ ತಕ್ಷಣ ಇದು ಮೂರೇ ಕಾರಣಕ್ಕೆ ಡಿ ಕೆ ರವಿ ಅವರ ಸಾವಾಯ್ತಾ ಅನ್ನೋ ಒಂದು ಸಹಜ ಅನುಮಾನ ಹುಟ್ಟುಬಿಡುತ್ತೆ. ಮೇಜರ್ ಕಾರಣಗಳು ಸಿ, ನೀವು IAS ಹೋದ್ಮೇಲೆ ಯು ಹ್ಯಾವ್ ಟು ವರ್ಕ್ ರಿಯಲಿ ಹಾರ್ಡ್. ದರ್ ಇಸ್ ಸೋ ಮಚ್ ಆಫ್ ಪ್ರೆಷರ್ ಆನ್ ಯು, ಪೊಲಿಟಿಕಲ್ ಪ್ರೆಷರ್ ಇರುತ್ತೆ, ಅದು ಇರುತ್ತೆ. ಆ್ಯಂಡ್ ಐ ನೋ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಗುಡ್ IAS ಆಫೀಸರ್ಸ್ ಇನ್ ಮೈ ಕೆರಿಯರ್, ಆ್ಯಂಡ್ ಐ ನೋ ದೇ ಕ್ಯಾನ್ ಡೂ ಅ ಲಾಟ್ ಆಫ್ ಗುಡ್ ಬಿಕಾಸ್ ಅವ್ರಿಗೆ ಸೋ ಮಚ್ ಆಫ್ ಪವರ್. ಸಿ IAS ಆಫೀಸರ್ ಸೋ ಮಚ್ ಆಫ್ ಪವರ್ ಇರುತ್ತೆ. ಇವರು ಅಂತೆಲ್ಲ ಆಶಾವಾದಿಯಾಗಿದ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡೋಕ್ಕೆ ಹೋದ್ಮೇಲೆ ಇದಕ್ಕಿದ್ದಂಗೆ ಯಾಕೆ ಹಾಗಾಗ್ಬಿಟ್ಟ ಅಂಥೇಳಿ. ಆ್ಯಂಡ್ ಅವನು ಫ್ರೆಂಡ್ಸ್ ಜೊತೆಗೆ ಮತ್ತು ಅದು ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ಬಂದಿದೆ, ಆದಷ್ಟು ಬೇಗ ಒಂದು 500 ಕೋಟಿ ಮಾಡಬೇಕಪ್ಪ, 500 ಕೋಟಿ ಮಾಡಿ ಒಂದು ಕಂಪ್ನಿ, ನಾನು ರಿಸೈನ್ ಮಾಡಿಬಿಡ್ತೇನೆ IASಯಿಂದ, ಒಂದು ಗಿಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿರ್ತಾನೆ. ಆವಾಗಲೇ ಅವರು ಒಂದು ರಿಯಲ್ ಎಸ್ಟೇಟ್ ಕಂಪ್ನಿನೂ ಸ್ಟಾರ್ಟ್ ಮಾಡ್ತಾರೆ, R&H ಅಂತೇಳಿ. ಆರ್ ಅಂದರೆ ರವಿ, H ಇಸ್ ಫ್ರೆಂಡ್ ಹರಿ, R&H ಪ್ರಾಪರ್ಟೀಸ್. ಸೊ ಕೋಲಾರ ಸುತ್ತಮುತ್ತನೇ ಎವ್ರಿ ವೀಕೆಂಡ್ ಇವರು 3 ಜನ ಲ್ಯಾಂಡ್ ಹುಡ್ಕೋಕೆ ಹೋಗೋದು, ಎಲ್ಲೆಲ್ಲಿ ಲ್ಯಾಂಡ್ ಇದೆ ಸಿಗುತ್ತೆ. ಸೊ ದೇ ಐಡೆಂಟಿಫೈ ಸಮ್ 100 acres, ಅದನ್ನು ಒಂದು ಲೇಔಟ್ ಥರ ಮಾಡಬೇಕು ಅಂತ ಹೇಳಿ. ರವಿ ಹತ್ರ ದುಡ್ಡಿರಲ್ಲ. ಅವರು ಮಾವ ಹನುಮಂತರಾಯಪ್ಪ ಈಸ್ ಎ ಕಾಂಗ್ರೆಸ್ ಲೀಡರ್. ಅವರು ಸ್ವಲ್ಪ ಗುಡ್ ವೆಲ್ ಟು ಡೂ ಫ್ಯಾಮಿಲಿಯಿಂದವರು. ಅವರು ನಿನಗೆ ಎಷ್ಟು ಬೇಕಪ್ಪ ಹೇಳೋದು, ನಾನು ಕೊಡ್ತೀನಿ ಅಂಥೇಳಿ 2 ಕೋಟಿ ಕೊಡ್ತಾರೆ, ಇನಿಷಿಯಲ್ ಅಮೌಂಟ್ ಒಂದು 2 ಕೋಟಿ. ಸೊ ಅದಿಟ್ಕೊಂಡು ಲ್ಯಾಂಡ್ ಹುಡ್ಕೊಂಡು ಹೋಗ್ತಾರೆ, ಎಲ್ಲ ಮಾಡಿ ಅಂತೂ 100 acresನ ಐಡೆಂಟಿಫೈ ಮಾಡ್ತಾರೆ. ಅದು ನೋಡಿದ್ರೆ ಅದು SC/ST ಲ್ಯಾಂಡ್. ಸೊ ಅದನ್ನು ಕನ್ವರ್ಷನ್ ಆಗಬೇಕು. ನೀವು ಕನ್ವರ್ಷನ್ ಆಗದೆ ಅದನ್ನು ಬೇರೆ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವರ ಇನ್ಫ್ಲೂಯೆನ್ಸ್, ಅವರ ಸ್ನೇಹಿತರೇ ಇರ್ತಾರಲ್ಲ IASನಲ್ಲಿ, ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಅದನ್ನು ಕನ್ವರ್ಷನ್ಗೆಲ್ಲ ಪರ್ಮಿಷನ್ ತೊಗೊಂಡು, ಯಾಕಂದರೆ SC/ST ಲ್ಯಾಂಡು 15 ವರ್ಷ ಅವ್ರು ಮಾರಾಟ ಮಾಡೋಂಗಿಲ್ಲ. ಅದನ್ನು ಮಾರಾಟ ಮಾಡಬೇಕಾದ್ರೂ ಸರ್ಕಾರದ ಪರ್ಮಿಷನ್ ಬೇಕು. ಅದನ್ನೆಲ್ಲ ತಗೋತಾರೆ ಇವರು ಇನ್ಫ್ಲೂಯೆನ್ಸ್ ಉಪಯೋಗಿಸಿ. ಆದರೆ ರೈತರು ಭಾಳ ಬುದ್ಧಿವಂತರು, ಇವರು ಭಾಳ ಕಮ್ಮಿಗೆ ಆಫರ್ ಮಾಡಿರ್ತಾರೆ, ಅವ್ರು ಬೇರೆಯವ್ರಿಗೆಲ್ಲ ಮಾರಾಟ, ಹೆಂಗೂ ಕನ್ವರ್ಷನ್ ಆಗುತ್ತಲ್ಲ, ಬೇರೆಯವ್ರು ಮಾರಾಟ ಮಾಡಿಬಿಡ್ತಾರೆ. ಸೊ ಇವರಿಗೆ ಕಡೆಗೆ ಉಳಿಯೋದು 2 ಎಕರೆ, ಜಸ್ಟ್ 2 acres ಲ್ಯಾಂಡ್ ಇಸ್ ಲೆಫ್ಟ್ ಫಾರ್ ದೆಮ್. ಲೇಔಟ್ ಏನು ಮಾಡಲಿಕ್ಕಾಗಲ್ಲ. ಎಸ್ಪೆಷಲಿ ಆ ಸಂದರ್ಭದಲ್ಲಿ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಯಿತು ಅನ್ನೋದು ಕೂಡ ಬುಕ್ಕಲ್ಲಿ ಬರೆದಿದ್ದೀರಿ. ಕೇವಲ ಇದು ಮಾತ್ರವಲ್ಲ, ಡಿ ಕೆ ರವಿ ಅವರ ನೋಡದ ಅನೇಕ ಮುಖಗಳ ಪರಿಚಯ ಈ ಬುಕ್ಕಲ್ಲಿ ಆಗಿದೆ. ಫಾರ್ ಎಕ್ಸಾಂಪಲ್ ಶೆಲ್ಲಿ ಜೊತೆಗಿನ ಸಂಪರ್ಕ, ಹಾಗೆ ಕುಸುಮ ಹಾಗೆ ರವಿ ಅವರ ನಡುವಿದ್ದ ಸಂಬಂಧ, ಅದರಲ್ಲಿ ಕಾಣಿಸ್ಕೊಂಡ ಚಿಕ್ಕ ಪುಟ್ಟ ಬಿರುಕುಗಳು, ಹಾಗೆ ಮಹಿಳಾ IAS ಅಧಿಕಾರಿಯ ಜೊತೆಯಲ್ಲಿದ್ದ ಮೆಸೇಜ್ ಕನ್ವರ್ಸೇಷನ್, ಇವೆಲ್ಲವೂ ಕೂಡ ಪುಸ್ತಕದಲ್ಲಿದೆ. ಸರ್, ನೀವು ಹೇಳ್ತಾ ಇದ್ರಿ ಪ್ರಜಾವಾಣಿಲಿ ಒಂದು ಮೆಸೇಜ್ನ ಕ್ಲಿಪ್ಪಿಂಗ್ಸ್ಗಳು ಬಂದಾಗಲೇ ಜನ ನಂಬಕ್ಕೆ ರೆಡಿ ಇರಲಿಲ್ಲ ಅಂತ. ಬಟ್ ಈ ಬುಕ್ ಓದಿದ್ಮೇಲೆ ಐ ಟೆಲ್ ಯು ಸಾಕಷ್ಟು ವಿಚಾರಗಳು, ಹೌದಾ ಡಿ ಕೆ ರವಿ ಅವರು ಹೀಗೆಲ್ಲ ಇದ್ರಾ ಅನ್ನೋ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್ ಶೆಲ್ಲಿ ಅನ್ನೋರ ಬಗ್ಗೆ ಪ್ರಸ್ತಾಪ ಮಾಡ್ತೀರಿ, ಹಾಗೆ ಗೋವಾದಲ್ಲಿ ಹೋದ್ರು ಹಾಸಿಗೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತೀರಿ, ಹಾಗೆ ಕುಸುಮ ಹಾಗೆ ಅವರ ನಡುವಿನ ವೈಯಕ್ತಿಕ ವಿಚಾರಗಳು, ಒಬ್ಬ ಮಹಿಳಾ IAS ಅಧಿಕಾರಿ ಎಂಟ್ರಿ, ಅವ್ರ ಜೊತೆಗಿನ ಮೆಸೇಜ್ ಕನ್ವರ್ಸೇಷನ್, ಈ ರೀತಿ ಅನೇಕ ಡಿ ಕೆ ರವಿ ಅವರ ಬೇರೆ ಬೇರೆ ಮುಖಗಳು ಕೂಡ ಪುಸ್ತಕದಲ್ಲಿ ಪರಿಚಯ ಆಗ್ತಾ ಹೋಗುತ್ತೆ ಅಂತ. ಡಿ ಕೆ ರವಿ ಅವರು ಮುಸ್ಸೋರಿನಲ್ಲಿ ಟ್ರೈನಿಂಗ್ ಹೋಗ್ತಾರೆ. ಅಫ್ಕೋರ್ಸ್ IAS ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ, ಅಲ್ಲಿ 2 years ಟ್ರೈನಿಂಗ್ ತೊಗೊಳ್ತಾರೆ. ಇವರ ಬ್ಯಾಚ್ನಲ್ಲೇ ಆ IAS ಅಧಿಕಾರಿ ಕೂಡ ಇದ್ದರು. ಅವರು ತುಂಬ ವೆರಿ ಅಟ್ರಾಕ್ಟಿವ್ ಲೇಡಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ಇವರು ತುಂಬ ಹಳ್ಳಿಯಿಂದ ಬಂದವರು. ಈ ವಾಸ್ ವೆರಿ ಶೈ, ಸೊ ಐ ವಾಸ್ ನಾಟ್ ಏಬಲ್ ಟು ಕನ್ವರ್ಸ್ ವಿತ್ ಹರ್. ಬಟ್ ಆವಾಗ ನೋಡಿದರು, ಬಟ್ ಅಷ್ಟು ಪರಿಚಯ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಇಲ್ಲಿ ಕೋಲಾರಕ್ಕೆ DC ಆಗಿ ಬಂದಾಗ ಆ ಲೇಡಿ ಕೂಡ ಪಕ್ಕದ ಜಿಲ್ಲೆಗೆ CEO ಆಗಿ ಬರ್ತಾರೆ, ಜಿಲ್ಲಾ ಪಂಚಾಯತಿ. ಆವಾಗ ಪರಸ್ಪರ ಸಂಬಂಧ ಎಲ್ಲ ಬೆಳೆಯುತ್ತೆ. ದೆನ್ ದೆ ಬಿಕಮ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಆಲ್ ದ್ಯಾಟ್. ಹಾಗಾಗಿ ದೆ ಕಮ್ ಟು ನೋ ವಿತ್ ಈಚ್ ಅದರ್ ಆ್ಯಂಡ್ ದ ಲಾಟ್ ಆಫ್ ಎಕ್ಸ್ಚೇಂಜಸ್ ಆಫ್ SMS ಟಾಕ್ಸ್. ನಾನು ಮೆನ್ಷನ್ ಮಾಡಿದ್ದೀನಿ ಇನ್ವೆಸ್ಟಿಗೇಷನಲ್ಲಿ ಎಷ್ಟೊತ್ತು ಮಾತಾಡಿದ್ರು ಅಂತ, ಅದನ್ನೆಲ್ಲ ದೆ ಫೌಂಡ್ ಔಟ್. ಸೆಕೆಂಡ್ಸ್ ದೇ ಸೇ 3,454 seconds, 4,524 seconds ಅಂತೆಲ್ಲ. ಸೊ ದೀಸ್ ಆರ್ ಆಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ಗೆ ಈಗ ಎಲ್ಲ ಓಪನ್ ನಾವು, ಬಿಕಾಸ್ ನಮ್ಮ ಮೊಬೈಲ್ ಕಾನ್ವರ್ಸೇಷನ್ ಕೂಡ ದೇ ಕ್ಯಾನ್ ಗೆಟ್ ಇಟ್ ಫ್ರಮ್ ದಿ ಏಜೆನ್ಸೀಸ್. ಸೊ ಇದನ್ನೆಲ್ಲ ಸೊ ಮೇಕ್ಸ್ ಇಟ್ ಅಥೆಂಟಿಕ್ ಅಲ್ವಾ, ಇನ್ವೆಸ್ಟಿಗೇಷನ್ ಅಥೆಂಟಿಕ್ ಆಗುತ್ತೆ. ಆ್ಯಂಡ್ ದೇ ಆಲ್ಸೋ ಫೌಂಡ್ ಔಟ್ ವಾಟ್ ವಾಸ್ ದಿ ಕಂಟೆಂಟ್ಸ್ ಇದೆಲ್ಲ. ಸೊ ಇದೆಲ್ಲ ನಡೀತಾ ಇದ್ದಾಗ ಅವನ ಹೆಂಡತಿ ಈಸ್ ಫ್ರಮ್ ವೆರಿ ಗುಡ್ ಫ್ಯಾಮಿಲಿ ಸುಮಾರು, ಆ್ಯಂಡ್ ಶಿ ಗೆಟ್ ಡಿಸ್ಟರ್ಬ್ಡ್.
ಸೊ ಡಿಸ್ಟರ್ಬ್ ಆಗಿ ಒಂದು ದಿವಸ ಬೇಜಾರಾಗಿ ಅವರು IAS ಮಹಿಳೆಗೆ ಒಂದು ಮೆಸೇಜ್ ಕಳಿಸ್ತಾರೆ. ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯುವರ್ ಹಸ್ಬೆಂಡ್ ಎಡ್ ಡನ್ ಸಮಥಿಂಗ್ ಲೈಕ್ ದಟ್. ಆವಾಗ ಅವಳಿಗೆ ಭಾಳ ರೇಗೋಗ್ಬಿಡುತ್ತೆ. ದೆನ್ ಇಮಿಡಿಯೇಟ್ಲಿ ಶಿ ಫಾರ್ವರ್ಡ್ಸ್ ದಟ್ ಮೆಸೇಜ್ ಟು ರವಿ. ಅವನು ಭಾಳ ಸಿಟ್ಟು ಬಂದ್ಬಿಡುತ್ತೆ. ಹೌ ಡೇರ್ ಯು ಡೂ ದಿಸ್ ಅಂಥೇಳಿ ಹೆಂಡತಿ ಮೇಲೆ ತುಂಬ ಕೂಗಾಡಿ ಎಲ್ಲ ಮಾಡಿ ಅವ್ರ ಕೈಯಲ್ಲಿ ಅಪಾಲಜಿ ಕಳಿಸ್ತಾರೆ. ಸೊ ಶಿ ಹ್ಯಾಡ್ ಟು ಅಪಾಲಜೈಸ್. ಆ್ಯಂಡ್ ನೀನು ಹೀಗೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹೀಗೆ. ದೆನ್ ದೇ ರಿಕನ್ಸೈಲ್ ಆ್ಯಂಡ್ ಆಲ್ ದ್ಯಾಟ್. ಸೊ ಆಮೇಲೆ ಒಂದು ಸರ್ತಿ ಇವರು ಅವನು ಹೀಸ್ ಟು ರನ್ ದಿ ಕೋಚಿಂಗ್ ಕ್ಲಾಸಸ್ ಫಾರ್ ಯೂತ್ IAS ಮಾಡಲಿಕ್ಕೆ. ಬಿಕಾಸ್ ಹಿ ವಾಂಟೆಡ್ ಟು ಇನ್ಸ್ಪೈರ್ ಅದರ್ ಪೀಪಲ್ ಟು ಟೇಕ್ ಅಪ್. ಭಾಳ ಒಳ್ಳೆ ಮನುಷ್ಯ ಪಾಪ. ಆ್ಯಂಡ್ ಹಿ ಹ್ಯಾಡ್ ವೆರಿ ಗುಡ್ ಥಿಂಗ್ಸ್ ಎಟ್ ಹಾರ್ಟ್. ಸೊ ಅದಕ್ಕೆ ಒಂದು ಲೆಕ್ಚರ್ ಕಳಿಸ್ತಾರೆ IAS ಲೇಟ್. ಸೊ ಶಿ ಕಮ್ಸ್ ಆ್ಯಂಡ್ ದೆನ್ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಾರೆ. ದೆನ್ ಕುಸುಮ ಗೆಟ್ಸ್ ಕನ್ವಿನ್ಸ್ಡ್, ಓಕೆ ದರ್ ನಥಿಂಗ್ ಹ್ಯಾಪನ್, ಬಿಕಾಸ್ ಶಿ ಮೀಟ್ಸ್ ಶಿ ಆ್ಯಂಡ್ ಹಸ್ಬೆಂಡ್ ಆಲ್ ದ್ಯಾಟ್. ಸೊ ಶಿ ಥಿಂಗ್ಸ್ ಆರ್ ಓಕೆ, ಬಟ್ ಥಿಂಗ್ಸ್ ನೆವರ್ ಗೆಟ್ ಓಕೆ ಆ್ಯಸ್ ಫಾರ್ ಎಸ್ ಶಿ ವಾಸ್ ಕನ್ಸರ್ನ್. ಹಾಗಾಗಿ ಅಲ್ಲಿ ಆ್ಯಂಡ್ ಇವ್ರಿಗೆ ಫ್ರಸ್ಟ್ರೇಷನ್ ಶುರು ಆಗುತ್ತೆ, ಲ್ಯಾಂಡ್ ಸಿಕ್ಕಲಿಲ್ಲ ಅದೆಲ್ಲ ಅಂಥೇಳಿ. ಆಮೇಲೆ ಹಿ ಪುಟ್ಸ್ ಪ್ರೆಷರ್ ಆನ್ ಹರ್, ನೀವು ಇನ್ವೆಸ್ಟ್ ಮಾಡಿ ಅಂಥೇಳಿ. ಶಿ ಇನ್ವೆಸ್ಟ್ ಓನ್ಲಿ ಅಬೌಟ್ 10 lakhs. ಉಳಿದ ಫ್ರೆಂಡ್ಸು ಕೆಲವರೆಲ್ಲ 30-40 ಲಕ್ಷ ಈ ಥರ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಲಾಟ್ ಆಫ್ ಹಿಸ್ ಕೊಲೀಗ್ಸ್, IAS ಕೊಲೀಗ್ಸು ಅಡ್ವೈಸ್ ಮಾಡ್ತಾರೆ, ನೀವು IAS ಆಫೀಸರ್ ಆಗಿ ಬೀಯಿಂಗ್ ಇನ್ ಅ ರೆಸ್ಪಾನ್ಸಿಬಲ್ ಪೊಸಿಷನ್ ನೀವು ಈ ಥರ ಲ್ಯಾಂಡ್ ಡೀಲ್ಗೆಲ್ಲ ಇಳಿಬಾರ್ದು, ಇಟ್ ವಿಲ್ ಬಿ ಕೌಂಟರ್ ಪ್ರೊಡಕ್ಟಿವ್. ಪಾಪ ಕೇಳೋದಿಲ್ಲ. ಸೊ ಈ ಗೋಸ್ ಆನ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ದೆನ್ ಹಿ ಬಿಕಮ್ಸ್ ವೆರಿ ವೆರಿ ಡಿಪೆಂಡೆಂಟ್ ಆನ್ ದಟ್ ಲೇಡಿ. ಪ್ರತಿಯೊಂದಕ್ಕೂ ವೆನ್ ಯು ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಕೋಲಾರ್, that was at the request of Kusuma's father, because ಗಂಡ ಹೆಂಡತಿ ಒಟ್ಟಿಗೆ ಇರಲಿ, ಬಿಕಾಸ್ he spends a lot of time in ಕೋಲಾರ್, ಒಟ್ಟಿಗೆ ಇರಲಿ ಅಂತ ಹೇಳಿ ಅವರು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಅವರು ರಮೇಶ್ ಕುಮಾರ್ ಒಟ್ಟಿಗೆ ನಿನ್ನೆ ಸ್ಪೀಚಲ್ಲಿ ಹೇಳಿದ್ರು, ಸಿದ್ದರಾಮಯ್ಯನವರು ರಿಕ್ವೆಸ್ಟ್ ಮಾಡ್ಕೊತಾರೆ. ಆ ರಿಕ್ವೆಸ್ಟ್ ಮೇಲೆ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಕೋರ್ಸ್ ಅದ್ರ ಜೊತೆಗೆ ಪೊಲಿಟಿಕಲ್ ಇದು ಕೂಡ ಇರುತ್ತೆ. ಬಿಕಾಸ್ he was ಅಟ್ಯಾಕಿಂಗ್ ದೀಸ್ ಲ್ಯಾಂಡ್ ಮಾಫಿಯಾ ಆ್ಯಂಡ್ ಆಲ್ ದ್ಯಾಟ್. ಅಲ್ಲಿಯ ಪಾಲಿಟಿಷಿಯನ್ಸ್ಗೆಲ್ಲ ಭಾಳ ಇವ್ರ ಮೇಲೆ ಸಿಟ್ಟಿರುತ್ತೆ. ಸೊ ದೇ ಆಲ್ ಗೋ ಟು ಸಿದ್ದರಾಮಯ್ಯ ಆ್ಯಂಡ್ ಸೆಟ್ ತೆಗೆದುಬಿಡಿ ಇವ್ರನ್ನ. ಆ್ಯಂಡ್ ಇವನ್ ದ ಲೋಕಲ್ MP ಮುನಿಯಪ್ಪ ಅವರು ದೇ ಆಲ್ ಪ್ರೆಷರ್ ಹಾಕಿಬಿಟ್ಟು ತೆಗೀರಿ ಅಂತ. ಅದು ಇತ್ತು. ಈ ಕಡೆ ಅಪ್ಪನೂ ಅವ್ರ ಫಾದರು ಅಂತ ಕೇಳಿದ್ರು. ಸೊ ಸಿದ್ದರಾಮಯ್ಯನವರು ಅವ್ರನ್ನ ಅಲ್ಲಿಂದ DC ಪೋಸ್ಟಿಂದ ತೆಗೆದುಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಸೊ ದಟ್ ಅಪ್ಸೆಟ್ಸ್ ಫೀಲ್ಸ್ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಆಲ್ಸೋ ಇದು ಆಫೀಸ್ ವರ್ಕ್. ಅಲ್ಲಿ ನೀವು ಬೀಯಿಂಗ್ ದ DC ಯು ಮೀಟ್ ಸೋ ಮೆನಿ ಪೀಪಲ್ ಆ್ಯಂಡ್ ಪಬ್ಲಿಕ್ ಅಡ್ಯುಲೇಷನ್ ನೀವೇ ಬರ್ದಾಗೆ ಗ್ಲಾಮರ್ DC ಪೋಸ್ಟ್ಗಿರೋ ಗ್ಲಾಮರ್ನ ಕಳ್ಕೊಂತು. ಆ್ಯಂಡ್ ಅವ್ರ ಪಾಪ ಭಾಳಷ್ಟು ಜನ ಬೇರೆ ಬೇರೆ ಮಿನಿಸ್ಟರ್ಸನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ DC ಪೋಸ್ಟ್ ಕೊಡಿಸಿ ಅಂತೆಲ್ಲ ಕೇಳ್ಕೊಂಡಿರ್ತಾರೆ. ಆಗಲ್ಲ ಅಂತೂ. ಬಟ್ ಇಲ್ಲಿ ಆಮೇಲೆ ಈ ರೆಕನ್ಸೈಲ್ಸ್ ಅದನ್ನು ಮಾಡಿ ಇಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಅದು ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ನನಗೆ ಓಕೆ ಇವ್ರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದು ಅಂದರೆ ಅವರು ಇದಕ್ಕೆ ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಮೇಲೆ ಟ್ಯಾಕ್ಸ್ ರೇಡ್ ಎಲ್ಲ ಮಾಡಿ ಅವ್ರದ್ದೆಲ್ಲ ಅವರು ಕ್ಲೇಮ್ ಮಾಡ್ಕೋತಾರೆ ಒಂದು ಕಡೆ, ನಾನು ಗೌರ್ಮೆಂಟ್ಗೆ 200 ಕೋಟಿಯಷ್ಟು ಜಾಸ್ತಿ ಇನ್ಕಮ್ ತರಿಸಿದೆ ಅಂಥೇಳಿ. ದೆನ್ ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಹೆಡ್ ಅವರೇ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಟೀಮ್ಗೆ, ಇಲ್ಲ ಅವರು ಬಂದಮೇಲೆ ರೇಡ್ ಗೀಡ್ ಮಾಡಿದ್ಮೇಲೆಲ್ಲ ಏನು ಅಮೌಂಟ್ ಏನು ಜಾಸ್ತಿ ಆಗಲಿಲ್ಲ ಇದು ಟ್ಯಾಕ್ಸ್ ಕಲೆಕ್ಷನ್ನು. ಬಿಕಾಸ್ ಇನ್ ಮೋಸ್ಟ್ ಕೇಸಸ್ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಕೋರ್ಟ್ಗೆ ಹೋಗ್ತಾರೆ ಆ್ಯಂಡ್ ಸಣ್ಣ ಕಂಪ್ನಿಗಳು ಅವ್ರ ಹತ್ರ ದುಡ್ಡಿರೋದಿಲ್ಲ. ಸೊ ದೆರ್ ವಾಸ್ ನೋ ಇಮಿಡಿಯೇಟ್ ಇಂಪ್ಯಾಕ್ಟ್ ಫ್ರಮ್ ದಿಸ್ ಇದು. ಸೊ ಆಲ್ ದಿಸ್ ಪುಟ್ ಮೀ ಥಿಂಕಿಂಗ್ ದಟ್ ಒಬ್ಬ IAS ಆಫೀಸರು ನಾನೇನೋ ಮಾಡ್ತೀನಿ, ನಾನೇನೋ ಸಾಧಿಸ್ತೀನಿ ಅಂತ ಹೋದರೆ ಸಿಸ್ಟಮ್ಸನ್ನು ಅಷ್ಟು ಸುಲಭವಾಗಿ ಚೇಂಜ್ ಮಾಡಲಿಕ್ಕಾಗಲ್ಲ. ಇದ್ರ ಮುಂದುವರೆದ ಭಾಗವಾಗಿ ಬಹುಶಃ ಒಂದು ಕಡೆ ಬರೆದಿದ್ದೀರಿ, ಆ ಭೂಮಿ ವ್ಯವಹಾರದ ಮೇಲಿದ್ದ ವ್ಯಾಮೋಹ ಎಲ್ಲೊಂದು ಕಡೆ ಅದನ್ನ ಆಗಿಸ್ಕೊಳ್ಬೇಕು, ತಮ್ಮದು ಆಗಿಸ್ಕೊಳ್ಬೇಕು ಅನ್ನೋ ವ್ಯಾಮೋಹದಲ್ಲಿ ರೇಡ್ಗಳನ್ನು ಕೂಡ ಮಾಡ್ಸೋಕೆ ಶುರು ಮಾಡಿದ್ರು. ಸೊ ಈ ಮುಖ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಈ ವಿಚಾರಗಳು ಗೊತ್ತೇ ಇಲ್ಲ, ಅದನ್ನು ನೀವು ವಿತ್ ಪ್ರೂಫ್ ಉಲ್ಲೇಖ ಮಾಡ್ತೀರಿ. ಹೌದು. ಅವರ ಡಿಪಾರ್ಟ್ಮೆಂಟ್ನಲ್ಲೇ ಇನ್ಫ್ಯಾಕ್ಟ್ ಅವ್ರಿಗೆ ರೇಡ್ ಮಾಡೋ ಪವರೇ ಇರಲ್ಲ. ಬಟ್ ಹಿ ಗೋಸ್ ಹೆಡ್ ಆ್ಯಂಡ್ ಡಸ್ ಇಟ್. ಅವರ ಹೆಡ್ಸು ದೇ ಆರ್ ನಾಟ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೊ ಅದು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು ಬೇರೆ ವಿಂಗು. ಇವರು ಅವರ ಡಿಪಾರ್ಟ್ಮೆಂಟ್ ಬೇರೆಯವ್ರ ಮೇಲೆ ಪ್ರೆಷರ್ ಹಾಕ್ತಾರೆ, ನೀವು ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ರೇಡ್ ಮಾಡಿಸಿ ಅದು ಇದು ಅಂತ. ಆ್ಯಂಡ್ ಯು ಆಲ್ಸೋ ಇವರು ಕಾಂಪಿಟೇಟರ್ ಆಗಿದ್ರು ಆ ಲ್ಯಾಂಡ್ ಡೀಲ್ಸಲ್ಲಿ, ಅವರ ಕಂಪ್ನಿನೂ ರೇಡ್ ಮಾಡಿಸ್ತಾರೆ. ಆ ಕಂಪ್ನಿಗೂ ಇದಕ್ಕೆ ಏನು ಕಮರ್ಷಿಯಲ್ ಟ್ಯಾಕ್ಸ್ಗೂ ಸಂಬಂಧವೇ ಇರಲ್ಲ. ಸೊ ಅದನ್ನು ರೇಡ್ ಮಾಡಿಸ್ತಾರೆ.
ಸೊ ಈ ಥರ ಅವರ ಪವರ್ನ ಮಿಸ್ಯೂಸ್ ಮಾಡ್ತಾರೆ. ವಿಚ್ ವಾಸ್ ರಾಂಗ್. ಬಟ್ ಈ ಮುಖ ಜನಗಳಿಗೆ ಗೊತ್ತಾಗಿರಲಿಲ್ಲ. ಐ ಥಾಟ್ ಪೀಪಲ್ ಶುಡ್ ನೋ ಎವ್ರಿಥಿಂಗ್ ಅಬೌಟ್. ನಿಜ. ಇದರ ಜೊತೆಗೆ ನೋಡಿ, ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಾದ ಚರ್ಚೆಯನ್ನು ಬಹುಶಃ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಬಟ್ ಹಿಂದಿನ ದಿನಗಳಲ್ಲಿ, ಅಂದರೆ ಯಾವಾಗ ಬಹುಶಃ ಹಿಂದಿನ ವರ್ಷದ ನವೆಂಬರಿಂದ ಅವ್ರಿಗೆ ಆಗ್ತಾ ಹೋದ ಒಂದೊಂದೇ ಆಘಾತಗಳು ಅವ್ರ ಮನ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹೋಯಿತು ಅನ್ನೋದನ್ನು ಕೂಡ ಬಹಳಷ್ಟು ವಿತ್ ಎಕ್ಸಾಂಪಲ್ ಹಾಗೆ ಆದ ಘಟನೆಗಳ ಜೊತೆಗೆ ವಿವರಿಸ್ತಾ ಹೋಗ್ತೀರಿ. ಫಾರ್ ಎಕ್ಸಾಂಪಲ್, ತಾಯಿನ ಮೀಟ್ ಮಾಡೋಕ್ಕೆ ಹೋಗೋದು, 30 ಲಕ್ಷ ಚೆಕ್ಕನ್ನು ಹಸ್ತಾಂತರ ಮಾಡೋದು, ಹಾಗೆ ಹೆಂಡತಿ ಜೊತೆ ಒಂದ್ಸತಿ ಅವ್ರ ತೊಡೆ ಮೇಲೆ ಮಲಗಿಬಿಟ್ಟು ಹತ್ತು ಬಿಡೋದು, ಈ ರೀತಿ ಅನೇಕ ಇನ್ಸಿಡೆಂಟ್ಗಳು. ಅಂದರೆ ಎಲ್ಲೊಂದು ಕಡೆ ಅವ್ರ ಮನಸ್ಸು ಇಂಥ ದುಡುಕಿನ ನಿರ್ಧಾರಕ್ಕೆ ಪ್ರಿಪೇರ್ ಆಗ್ತಿತ್ತ ಅನ್ನೋ ಅನುಮಾನ ಈ ಬುಕ್ಕಲ್ಲಿರೋ ಅನೇಕ ಇನ್ಸಿಡೆಂಟ್ಸ್ಗಳನ್ನ ಓದ್ತಾ ಇರಬೇಕಾದ್ರೆ ಮುಟ್ತಾ ಹೋಗುತ್ತೆ ಅಂತ. ಹೌದು. ಅವರಿಗೆ ಭಾಳ ಡಿಸ್ಟರ್ಬ್ ಆಗಿದ್ರು. ಈ ಹ್ಯಾಡ್ ಬಿಕಮ್ ವೆರಿ ಡಿಸ್ಟರ್ಬ್ ಮ್ಯಾನ್, ಆ್ಯಂಡ್ ಈ ಹ್ಯಾಡ್ ಬಿಕಮ್ ವೆರಿ ಡಿಪೆಂಡೆಂಟ್ ಆನ್ ದಟ್ ಲೇಡಿ. ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಸ್ಕೊತಾಯಿದ್ರು. ಅವರು ಪಾಪ ಚೆನ್ನಾಗಿ ಇವರಿಗೆ ಅಡ್ವೈಸ್ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ರೀಚ್ಡ್ ಅ ಪಾಯಿಂಟ್ ವೇರ್ ಇಟ್ ಬಿಕಮ್ ಅಬ್ಸೆಸಿವ್. ಸೊ ದಟ್ ಲೇಡಿ ಆಲ್ಸೋ ಹ್ಯಾಡ್ ಟು, being an IAS officer, she had to think of her career, her marriage, all that. And at some point she had to cut it off. So ಅವರು ಒಂದು ಲಾಸ್ಟ್ ಮೆಸೇಜ್ ಕಳಿಸಿದ ಮೇಲೆ, ನಾನು ಇದೇ ಲಾಸ್ಟ್ ಮುಗೀತು ನಾನು ಅಂತೆಲ್ಲ ಹಾಕಿದಾಗ ಶಿ ಸೇಸ್ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಡೋಂಟ್ ಬಿ ಸಿಲಿ, ಈ ಥರ ಎಲ್ಲ ಮಾಡಿ. ಬಟ್ ಸ್ಟಿಲ್ ಮೆಸೇಜ್ ಕೂಡ ಇದೆ ಬುಕ್ಕಲ್ಲಿ. ಇಟ್ಸ್ ಅರೌಂಡ್ 1000 words ಮೇ ಬಿ. ಎಸ್ ಬಿಕಾಸ್ ದಟ್ ಇಸ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಸೊ ಅದನ್ನು ಐ ಥಾಟ್ ಇಟ್ ಶುಡ್ ಬಿ ಕೋಟೆಡ್ ಬಿಕಾಸ್ ಪೀಪಲ್ ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನ್ ಅಂತ. ಅದರಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾರೆ, ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತೇಳಿ. ನನಗೆ ನನ್ನ ರಿಸರ್ಚ್ ಮಾಡ್ತಾ ಇದ್ದಾಗ ಅನಿಸಿದ್ದು, ಇಷ್ಟು ಕ್ಲಿಯರ್ ಕಟ್ಟಾಗಿ ಇದೆ ಇನ್ ದಿಸ್ ಮ್ಯಾನ್ ಕಮಿಟೆಡ್ ಸೂಸೈಡ್. ಆದರೆ ಪೊಲಿಟಿಕಲಿ ಎಷ್ಟು ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡ್ರು ಅಪೋಸಿಷನ್ ಪಾರ್ಟೀಸು. ದಟ್ ಇಲ್ಲ, ಇದು ಮರ್ಡರ್ ಆಗಿದ್ದು, ಅದನ್ನು ಜನಗಳಿಗೂ ನಂಬಿಸ್ಬಿಟ್ರಲ್ಲ. ಭಾಳಷ್ಟು ಜನ ನಂಬಿದ್ದು ಬಿಗಿನಿಂಗಲ್ಲಿ, ಇಲ್ಲ ಅದು ಮರ್ಡರ್ ಆಗಿದೆ ಅಂತ ಹೇಳಿ. ಸೊ ದಟ್ ಈಸ್ ವೈ ಐ ಕಾಲ್ಡ್ ಇಟ್ ಇನ್ ಇಂಗ್ಲೀಷ್ D.K. Ravi saga, ಟ್ರೂತ್ ಆ್ಯಂಡ್ ಪೋಸ್ಟ್ ಟ್ರೂತ್ ಪಾಲಿಟಿಕ್ಸ್. ಕಂಟೆಂಟ್ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಬಟ್ ಆಸ್ ಎ ರೀಡರ್ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ. ನೀವು ಬುಕ್ಕನ್ನು ಬಿಡುಗಡೆಗೊಳಿಸಿದ್ದು ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ, ಆಗಿದ್ದ ಇನ್ಸಿಡೆಂಟ್ ಅವ್ರು CM ಆಗಿದ್ದಾಗ, ಹಾಗೆ ಕೆಲವೊಂದು ವಿಚಾರಗಳು, ಫಾರ್ ಎಕ್ಸಾಂಪಲ್ ಬಹಳಷ್ಟು ಈಸಿಯಾಗಿ ಜಾರ್ಜ್ ಅವರನ್ನು ಗುರಿಯಾಗಿಸಲಾಯಿತು ಅಂದದ್ದು, ಹಾಗೆ ತನಿಖೆಯನ್ನು CBI ವರದಿಗಿಂತ ಮುಂಚೆನೇ CID ಹ್ಯಾಡ್ ಡನ್ ದ ರೈಟ್ ವರ್ಕ್ ಅಂತ ನೀವು ಹೇಳಿರೋದು, ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಸಿಂಪತೈಸ್ ಆಗಿದ್ದೀರಾ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟಿಗೆ ಫೇವರ್ ಆಗಿದೆಯಾ ಪುಸ್ತಕ ಅನ್ನೋ ಅನುಮಾನ ಕೂಡ ಹುಟ್ಟು ಬಿಡುತ್ತೆ. ಅದು ಹುಟ್ಟಿದ್ರೆ ನಾನು ಜವಾಬ್ದಾರನಲ್ಲ. ಯಾಕಂದರೆ ವೆನ್ ಐ ವೆಂಟ್ ಥ್ರೂ ದಿ ಕಂಟೆಂಟ್, ಇಟ್ ವಾಸ್ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಸಿದ್ದರಾಮಯ್ಯನ ಸರ್ಕಾರಕ್ಕೆ ಮತ್ತು ಜಾರ್ಜ್ ಅವರಿಗೆ ಇದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ. ಬಿಕಾಸ್ ಐ ಫೆಲ್ಟ್ ದೇ ವರ್ ಮೇಡ್ ಎ ವಿಕ್ಟಿಮ್ಸ್ ಆಫ್ ಎ ಫಾಲ್ಸ್ ಕ್ಯಾಂಪೇನ್. ಸೊ ಐ ಥಿಂಕ್ ಇಟ್ ವಾಸ್ ಎ ವೆರಿ ಫಾಲ್ಸ್ ಕ್ಯಾಂಪೇನ್. ಆ್ಯಂಡ್ ಅಪೋಸಿಷನ್ ಆಲ್ಸೋ ನ್ಯೂ, ಅವ್ರಿಗೂ ಗೊತ್ತಿತ್ತು ಇದು. ಇನ್ಫ್ಯಾಕ್ಟ್ ಪ್ರೈವೇಟಾಗಿ ಇದೆಲ್ಲ ರಾಜಕೀಯ ರೀ, ಇದೆಲ್ಲ ಮಾಡಬೇಕು, ಅವ್ರು ಮಾಡಲ್ವಾ, ಅವ್ರಿಗೆ ಸಿಕ್ಕಿದ್ರೆ ಅವ್ರು ಮಾಡ್ತಾ ಇರಲಿಲ್ವಾ? ದಿಸ್ ವಾಸ್ ದಿ ಕಾನ್ವರ್ಸೇಷನ್. ಅಫ್ಕೋರ್ಸ್ ಯು ಕ್ಯಾನ್ಟ್ ಪುಟ್ ಇಟ್ ಇನ್ ಪ್ರಿಂಟ್ ಆರ್ ಯು ಕ್ಯಾನ್ಟ್. ಸೊ ಅವ್ರು ಮಾಡಲ್ವಾ, ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್. ಆ್ಯಂಡ್ ದೆನ್ ಅಟ್ ದಟ್ ಟೈಮ್ ಅಸೆಂಬ್ಲಿ ಸೆಷನ್ ನಡೀತಾ ಇತ್ತು. ಸೊ ಅಸೆಂಬ್ಲಿ ಸೆಷನಲ್ಲಿ ದೊಡ್ಡ ಗಲಾಟೆ ಮಾಡಿ ಇವರು, ಇಲ್ಲ ನಾವು CBI ಕೊಡಬಾರ್ದು ಅಂತ ಇಲ್ಲ ನಾವು, ಬಟ್ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಏನಾದರೂ ಸತ್ಯ ಇಲ್ಲದಿದ್ರೆ ಕರೆಕ್ಟಾಗಿ ಬರ್ದಿದ್ರೆ ನಿಮಗೆ ನಾವು ಕೊಡೋಕ್ಕೆ ತಯಾರಿದ್ದೀವಿ ಅನ್ನೋದು. ಬಿಕಾಸ್ ದೇ ಆಲ್ರೆಡಿ ನ್ಯೂ ಅವನು ಹೆಂಗೆ ಅದು ಇವರ ಟೆಕ್ಸ್ಟ್ ಮೆಸೇಜಸ್ಸು ಎಲ್ಲ ಸಿದ್ದರಾಮಯ್ಯನವ್ರಿಗೆ ಜಾರ್ಜ್ಗೆ ಎಲ್ಲ ಗೊತ್ತಿತ್ತು. ನಾವೇನೂ ತಪ್ಪು ಮಾಡಿಲ್ಲ, ಯಾಕೆ ನಾವು ಇದು ಮಾಡಬೇಕು, CBI ನಾವು ವಿ ಆರ್ ರೆಡಿ ಅಂತ. ಬಟ್ ಅವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಅಪೋಸಿಷನ್ ಇದು ಮಾಡ್ತಲ್ಲ. ಆಮೇಲೆ ಇವರು ರೆಡಿ ಆಗ್ತಾರೆ, ಭಾನುವಾರ ದಿವಸ ಸಾಯಂಕಾಲ, ಮಾರನೇ ದಿವಸ ದೇ ಹ್ಯಾವ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಇನ್ ದ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡಿದರೆ ಅಲ್ಲಿಗೆ ಬಿದ್ದೋಗ್ತಿತ್ತು. ಬಟ್ ಅಗ್ರೀವ್ಡ್ ಪಾರ್ಟಿ ಗೋಸ್ ಟು ದ ಕೋರ್ಟ್. ಐ ಆಮ್ ಟಾಕಿಂಗ್ ಅಬೌಟ್ IAS ಲೇಡಿ. ಸೊ ಜಡ್ಜನ್ನು ಕನ್ವಿನ್ಸ್ ಮಾಡಿ, ನನ್ನ ಮೇಲೆ ಏನೋ ಬರ್ತಾ ಇದೆ, ಸ್ಟೇಟ್ಮೆಂಟು ಇಶ್ಯೂ ಮಾಡ್ತಾ ಇದ್ದಾರೆ, ಇದನ್ನು ದಯವಿಟ್ಟು ತಪ್ಪಿಸ್ಬೇಕು, ಬಿಕಾಸ್ ಮೈ ರೆಪ್ಯುಟೇಷನ್ ಇಸ್ ಇನ್ವಾಲ್ವ್ಡ್, ನನಗೆ ಇದಾಗುತ್ತೆ, ಅದರಿಂದ ಸ್ಟೇ ಕೊಡಿ ಅಂಥೇಳಿ. ಆರ್ಟಿಕಲ್ ಐ ಥಿಂಕ್ ಇಟ್ ಇಸ್ 226 ಸಮಥಿಂಗ್, ಕೋರ್ಟ್ಸ್ ಕ್ಯಾನ್ ಇನ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ ಗಿವ್ ಎ ಸ್ಟೇ. ಬಟ್ ನಾನು ಅದರಲ್ಲಿ ಪುಸ್ತಕದಲ್ಲಿ ಆರ್ಗ್ಯೂ ಮಾಡಿದ್ದೇನೆ. ಕೋರ್ಟ್ಸ್ ಕೆನಾಟ್ ಇಂಟರ್ಫಿಯರ್ ವಿತ್ ದಿ ಫಂಕ್ಷನಿಂಗ್ ಆಫ್ ದ ಲೆಜಿಸ್ಲೇಚರ್. ಬಿಕಾಸ್ ಲೆಜಿಸ್ಲೇಚರು, ಜುಡಿಷರಿ ಎಲ್ಲದಕ್ಕೂ ಬೇರೆ ಬೇರೆ ಆದಂಥ ಸ್ಥಾನಮಾನ ಇದ್ದೇ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಲೆಜಿಸ್ಲೇಚರ್ನಲ್ಲಿ ಏನು ನಡೀತು ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ದೇ ಕುಡ್ ನಾಟ್ ಹ್ಯಾವ್ ಇಶ್ಯೂಡ್ ಎ ಸ್ಟೇ.
ಆ್ಯಂಡ್ ಗೌರ್ಮೆಂಟ್ಗೆ ಧೈರ್ಯ ಇದ್ದಿದ್ರೆ ದೇ ಕುಡ್ ಗಾನ್ ಹೆಡ್ ಆ್ಯಂಡ್ ಇಶ್ಯೂ ಪ್ಲೇಸ್ ದ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದ ಹೌಸ್. I don't think any judge could have done anything because it is the privilege of the legislature. But ಅವರು ಹೆದರ್ಕೊಂಡ್ಬಿಟ್ರು ಅವಾಗ, ಆಯಿತು ಸ್ಟೇ ಬಂದುಬಿಟ್ಟಿದೆಯಲ್ಲ, ಓಕೆ. ಸೊ ದಟ್ಸ್ ಹೌ ಇನ್ ದ ಹೋಲ್ ಥಿಂಗ್ ದೇ ಗಾಟ್ ಕಾಟ್ ಅಪ್ ವಿತ್ ದಟ್. ಕರೆಕ್ಟ್. ಸೊ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟಿದೆ, ಯಾಕಂದರೆ ವಿಚಾರ ಇರೋದೇ ಅಷ್ಟು ಇಂಟ್ರೆಸ್ಟಿಂಗ್. ಹಾಗೆ ಪುಸ್ತಕ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ನೀವು ಕೂಡ ಅದನ್ನು ಓದಬಹುದು. ಹಾಗೆ ಅನೇಕ ವಿಚಾರಗಳು ಡಿ ಕೆ ರವಿ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದ್ದು ಇದರಲ್ಲಿ ಪ್ರಸ್ತಾಪ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಸಾಕಷ್ಟು ಪ್ರಶ್ನೆ ಇದ್ರೂ ಕೂಡ ಸ್ಟಾಪ್ ಮಾಡಬೇಕಾದ ಅನಿವಾರ್ಯತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.